ಪಾತ್ರೆಗಳು ಯಾವ ಈ ಮನೆ ಸರಿಯಾದ ಅರೇಂಜ್ ಆಗಿಲ್ಲ. ಬೇಕಾಗಿ ತಗೊಂಡ್ ಬನ್ನಿಯಲ್ಲ. ತಗೊಂಡ್ ಬನ್ನಿ. ಯಾವ ಪಾತ್ರೆ ತಗೊಂಡ್ ಬನ್ನಿ. ಯಾರಿಲ್ಲ ಬಾಯಿ ನೀಚ. ಅಕ್ಕ ಹಾಯ್, ಎಲ್ಲ ಚೆನ್ನಾಗಿದ್ದೀರಾ? ರಂಗು, ನೀನಿಲ್ಲ ಅಂತ ಒಂದು ಶೋನು ಹೌಸ್ಫುಲ್ ಆಗ್ಲಿಲ್ಲ. ಅವ್ನ್ ಬಾಯಿ ಮಣ್ಣಾಕ ಆ ನಾಟಕ ಕಂಪ್ನಿ ಓನರು ನೀನಿಲ್ಲ ಅನ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟ. ನೀವಾ? ಮತ್ತು ಇವರೆಲ್ಲ ನಿಂಗೆ ಗೊತ್ತಾ? ನನ್ನ ರಾಜ ನುಲಿತಾವಳೆ ಕೊಟ್ಬಿಡು. ಏನ್ನ ಇಲ್ಲೂ ನಾಟಕ ಆಡಕ್ ಬಂದ್ಬಿಟ್ರಾ? ಅದು ಹಾಗಲ್ಲ ನನ್ನ ರಾಜ. ಅಣ್ಣ, ಈ ರಂಗನಾಯಕಿ ಇಲ್ಲದೆ ನಾಟಕ ಆಡುವುದಕ್ಕೆ ಆಗ್ತಾ ಇಲ್ಲ. ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿ ಯಮ್ಮನ್ನ ನಾಯಕಿ ಪಾತ್ರ ಮಾಡಿಸಿದ್ವಿ. ಬಿಡು. ಜನ ಕಲ್ಲೊಡೆದಿರ್ಬೇಕಲ್ಲ. ಅದನ್ನ ಯಾಕೆ ಈ ಬದ್ಲೆಗಿಂತ ದೊಡ್ಡ ಬಂಗ್ಲೆನೇ ಕಟ್ಟಿಸ್ಬೋದಾಗಿತ್ತು. ಅಷ್ಟು ಕಲ್ಲು ಬಿತ್ತು. ಹೌದು, ನಾವೀಗ ಬಂದಿರೋದು ರಂಗನಾಯಕಿನ ಕರ್ಕೊಂಡು ಹೋಗಕ್ಕೆ. ನಿಮ್ಮನ್ನೇ ನಂಬ್ಕೊಂಡು ಎಷ್ಟೋ ಜನ ಬಾಡಿ ಬದುಕ್ತಾ ಇದ್ದಾರೆ. ಬಂದಿರೋದು ಇವರು 5 ಜನ. ನೀವು ದೊಡ್ಡ ಮನಸ್ಸು ಮಾಡಿ ಇವ್ರ ಕೆಲಸ ಕೊಟ್ರೆ ಪಾಪ ಇವರು ಬದುಕೋತಾರೆ. ರಂಗನಾಯಕಿ, ನನಗೆ ನಾಟಕದವ್ರು ಹೋದ್ರೆ ಎಷ್ಟು ಗೌರವ ಇದೆ ಅಂತ ನಿನ್ ಗೊತ್ತಿದೆ. ಕೃಷ್ಣ, ಇವ್ರುಗಳೆಲ್ಲ ಏನೇನು ಕೆಲಸ ಮಾಡ್ಬೇಕು ಅಂತ ತಿಳಿಸು. ಹಾಗೆ ನಿಮ್ಮ ಜೊತೆಲೆ ಇವರು ಇರೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಸಾವ್ಕಾರೆ. ಬರ್ರಪ್ಪ, ಮೊದ್ಲೆಲ್ಲ ಸ್ನಾನ ಮಾಡ್ಕೊಳ್ಳಿ. ನಾಟಕದಲ್ಲಿ ನೀನೇನ್ ಪಾತ್ರ ಮಾಡ್ತಿದ್ದೆ? ಗೊಲ್ಲರ ಪಾತ್ರ. ಕೊಟ್ಟಿಗೆಲ್ ದನ ಕರುಗಳಿದೆ, ನೋಡ್ಕೊಂಡು ಇದ್ಬಿಡು. ನೀನೇನ್ ಪಾತ್ರ ಮಾಡ್ತಿದ್ದೆ? ಧೀರ ಸಾಮಂತ. ವಾಚ್ಮನ್ ಡ್ರೆಸ್ ರೆಡಿ ಆಗಿದೆ, ಅದನ್ನ ಹಾಕೊಂಡು ಗೇಟ್ ಕಾಯಕ್ ಹೋಗು. ನೆಕ್ಸ್ಟ್ ಜಾಲ್ರ ಹೊಡೆಯೋದು, ಅದೇ ಜಿಂಗ್ ಚಾಕ್ ಜಿಂಗ್ ಚಾಕ್. ಅದಕ್ಕೆ ನಾನಿದ್ದೀನಿ, ನಿನ್ ನನ್ನನ್ ಫಾಲೋ ಮಾಡು. ಆಯ್ತಣ್ಣ. ಶ್ರೀಮತಿ ಕೆಂಗೇರಿ ಅವರೇ, ತಮ್ಮ ಪಾತ್ರ? ನಂದು ಕಥಾನಾಯಕಿಯ ಪಾತ್ರ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಪಾಕಿಟ್ ಹಾಕೊಂಡು ಅಲ್ಲೆಲ್ಲ ಬಕೆಟ್ ನೀರ್ ತುಂಬಿಸ್ಕೊಂಡಿದ್ಬಿಡು. ಮುತ್ತಿಗೇನ್ ಕೆಲ್ಸ? ಯಾಕೋ ಡೇಂಜರ್. ತಮ್ಮ ನಾಮಧೇಯ? ಸಿಂಹ. ಯಾವ ಸಿಂಹ? ಸಾಹಸ ಸಿಂಹನ, ಕೆರಳಿದ ಸಿಂಹನ, ಸಿಂಹಾದ್ರಿಯ ಸಿಂಹನ? ಅದ್ಯಾವುದೂ ಅಲ್ಲ, ರಾಜ ನರಸಿಂಹ. ನನ್ನ ಹೆಸರು ನರಸಿಂಹ. ನಾನು ಮಾಡುವ ಪಾತ್ರ ರಾಜ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಟರಕ್ 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 ಹೋಗ್ತಾ ಇದ್ರೆ. ನೀ ಎಲ್ಗೂ ಹೋಗಬೇಡ. ಕುದುರೆಗಳು ಬೇಕಾದಷ್ಟಿದೆ, ಲಾಯದಲ್ಲಿ ಕೆಲಸ ಮಾಡ್ಕೊಂಡಿದ್ಬಿಡು. ಏನು? ಮಹಾರಾಜನಾದ ನಾನು ಕುದುರೆ ಮಾಲಿಸ್ ಮಾಡುವುದು, ಅದರ ಲದ್ದಿ ಎತ್ತುವುದೇ? ಆಗದು ಆಗದು ಎಂದರೆ ಜಟ್ಕ ಮೇಲೆ ಕೂತ್ಕೊಂಡು ಟಗಡಕ್ 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 ಹೋಗ್ತಾ ಇರು. ಹಾಗನ್ನದಿರು ಸಹೋದರ, ಹಾಗನ್ನದಿರು. ಕುದುರೆ ಲದ್ದಿ ಏನು? ಬೇಕಾದರೆ ಪ್ರಾಣಕಾಂತ, ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ನಾಥ? ಇವನು ನಾತನ, ಗಬ್ಬು ನಾತ ಅಲ್ವೇ? ನನ್ನ ಮುಂದೆನೆ ಇವನ್ನ ತಪ್ಕೋತಾ ಇದೆಯಲ್ಲ, ನಿನಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ? ಕೃಷ್ಣ, ನಾನ್ ನಿನಗೆ ಅವಾಗ ಹೇಳ್ತಾ ಇರ್ಲಿಲ್ವಾ ನನ್ ಕನ್ಸಲ್ಲೊಬ್ಬ ಮನ್ಮತ ಬರ್ತಾನೆ ಅಂತ? ಮನ್ಮತ ಇವನು ಮನ್ಮತನೇನೆ, ಮಕ ನೋಡಿ ಒಳ್ಳೆ ಕಕ್ಕ ಸೊಳೆ ಒಂಥರ ಇದ್ದಾನಲ್ಲಿ. ಅದೇ ನಗು, ಅದೇ ಪೊಟ್ಟು, ಅದೇ ಜುಟ್ಟು, ಇವತ್ತು ಮನ್ಮತ. ನಿನ್ನ ಪೊಟ್ಟಿಗೂ ಜುಟ್ಟಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಪಿಳ್ಳಂಗೋವಿ ಕೃಷ್ಣನೇ ಅಲ್ಲ.
ಏನೇ ಮಾಡ್ತಿದ್ಯಾ? ಕಾಲು 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 ಕಣೆ. ಅಯ್ಯೋ ನಿನ್ನ ಮುಟ್ಟಾಳ. ನಾನೇನಂತ ಮುಟ್ಟಾಳ್ತನ ಮಾಡ್ದೆ? ಸಾವುಕಾರ ಹುಡುಗಿ ನೋಡ್ತಿದ್ ರೀತಿ ಸರಿ ಇಲ್ಲ ಅಂತಂದೆ. ಅಷ್ಟಕ್ಕೆ ನೀವು ನಾನು ಬೈದಿದ್ ನಿನಗಲ್ಲೋ, ನನಗೆ ನಾನೇ ಬೈಕೊಂಡೆ. ರಾಜ ಯಾವಾಗ ಮದುವೆ ಆಗ್ತೀನಿ ಅನ್ನೋ ಆ ಕ್ಷಣ ನನ್ನ ಮಗಳು ಮದುವೆ ಅವನ ಜೊತೆ ಮಾಡಿ ಮುಗಿಸ್ಬಿಡ್ಬೇಕಾಗಿತ್ತು. ಬುದ್ಧಿ ಇಲ್ಲ ನಿಮ್ಗೆ. ಅದಕ್ಕೆ ನನಗೆ ನಾನೇ ಮುಟ್ಟಾಳ ಅಂತ ಬೈಕೊಂಡಿದ್ದು. ಓ, ಈ ಹೊತ್ತಿಗೆ ಆ ಸೊತ್ತೆಲ್ಲ ನಂದಾಗಿರೋದಲ್ಲೋ. ಯಾಮಾರ್ ಬುಟ್ಟಿ. ಏಯ್, ಯಾವಳು ಅವಳು? ರಂಗನಾಯಕಿ ಅಂತೆ, ಯಾವ್ದೋ ಡ್ರಾಮಾ ಕಂಪ್ನಿ ಅವಳು. ನಾಥ, ಮನ್ಮಥ, ಯಾಕೀ ಯಾತನೆ, ಯಾಕೀ ಶೋಕ? ರತಿದೇವಿ, ನೀನು ಯಾವುದ್ರ ಮೇಲೆ ಉಸಿರಿಟ್ಕೊಂಡಿದ್ಯೋ? ಆ ನನ್ನ ಜುಟ್ಟನ್ನು ರಾತ್ರೋರಾತ್ರಿ ಯಾವನೋ ಕಟ್ ಮಾಡ್ಬಿಟ್ಟಿದ್ದಾನೆ ರತಿದೇವಿ, ಕಟ್ ಮಾಡ್ಬಿಟ್ಟಿದ್ದಾನೆ. ಚಿಂತಿಸದಿರು ಮನ್ಮಥ, ಮೀಸೆ ಜುಟ್ಟು ಹೋದರೆನಂತೆ, ಸಿಂಹ ಸಿಂಹನೇ. ನೀನೇ ನನ್ನ ಮನ್ಮಥ ರಾಜ, ನೀನೇ ನನ್ನ ಉಸಿರು, ನೀನೇ ನನ್ನ ಪ್ರೀತಿ. ಯಾವತ್ತಿದ್ರು ನಾನು ನಿನ್ನವಳು, ನೀನು ನನ್ನವನು. ರತಿದೇವಿ, ನಿನ್ನ ಮಧುರವಾದ ಮಾತುಗಳನ್ನು ಕೇಳಿದ ಕೂಡಲೇ ಗಾಳಿಯಲ್ಲಿ ತೇಲಾಡುವಂತಿದೆ. ಏನಿದು? ಪ್ರಪಂಚನೇ ಹಲ್ಲೋಲ ಕಲ್ಲೋಲವಾಗುತ್ತಿದೆ. ಕಿತ್ತೋದ್ ನನ್ನ ಮಗನೇ, ಅವಳು ನನ್ನವಳು, ನಿನ್ನವಳು ಹೆಂಗ್ಲ ಆಯ್ತಾಳೆ? ನಡಿಲ. ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿಯ ಉಡುಗೊರೆ ನಿನಗಾಗಿ ಕಾದಿದೆ. ದಾಳಿಂಬೆ ದ್ರಾಕ್ಷಿ ಫಲವ ಓ ಬಂದೆ. ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಕೃಷ್ಣ, ಏನ್ ಕೃಷ್ಣ ಖುಷಿಯಲ್ಲಿದ್ಯಾ? ಸಿಗ್ಬಾರ್ದಂದ್ ನನಗ್ ಸಿಗ್ತಾ ಇದೆ. ಅದಕ್ಕೆ ಯಾಕೆ ಇಷ್ಟು ಡೊಲ್ ಸುರಿಸ್ತಾ ಇದ್ಯಾ? ನಾನ್ ನಿನಗೆ 1000 ಸಲ ಹೇಳಿದೀನಿ, ನಮಗ್ ಸಿಗೋದು ಸಿಗುತ್ತೆ. ಸಿಗ್ಬಾರ್ದಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ. ನನಗ್ ಸಿಕ್ಬಿಡ್ತಲ್ಲ. ಏನದು? ಹೇಳಲ್ಲ, ನಾನು ಹೇಳಲ್ವಾ? ಮತ್ತಿಲ್ಲೇನ್ ಮಾಡ್ತಿದ್ವಿ? ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ತುಂಬಾ ನುಳಿಬೇಡ ಕಣೆ, ನನ್ಗೇನೇನೋ ಆಗ್ತಾ ಇದೆ. ಆನೆಗೆ ಕುದುರೆ ಲಾಯದಲ್ಲಿ ಏನೋ ಕೆಲಸ. ನಡೆಯ. ರಾತ್ರಿ ಹೂವಿನ ತೋಟಕ್ಕೆ ಬಾ, ಅಲ್ಲಿ ಆಮೇಲೆ ಮುತ್ತು, ಬಂದೆ. ಮುತ್ತು, ಬಂದೆ ಸಾವ್ಕಾರೆ. ಹೊರಡೆ ಹೋಗ್ಬೇಕು, ಗಾಡಿ ರೆಡಿ ಮಾಡಿ. ಸರಿ ಸಾವ್ಕಾರೆ. ಅದು ಸಂಜೆ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಅಂಜಲಿ, ಬಂದೆ ಅತ್ತೆ.